ಡಿಕೆ ಶಿವಕುಮಾರ್ ಸಂಪುಟ ಪಟ್ಟಿ ನೋಡಿ ಸಿದ್ದರಾಮಯ್ಯನವರು ಈಗ ಬೇಸರಗೊಂಡಿದ್ದಾರೆ. ನಾನು ಹೇಳಿದ್ದೇ ಒಂದು, ಆದರೆ ಅವರು ಕಳಿಸಿರೋದೇ ಇನ್ನೊಂದು ಅಂತ ಸಿದ್ದರಾಮಯ್ಯನವರು ಇಲ್ಲಿ ಬೇಸರಗೊಂಡಿರುವಂಥದ್ದು. ಗಾಯತ್ರಿ ಶಾಂತಗೌಡ ಅವರ ಹೆಸರನ್ನು ಇಲ್ಲಿ ನೀಡಲಾಗಿರುವಂಥದ್ದು. ಹಾಗಾಗಿ ನೋಡಿ, ಡಿಕೆ ಸಂಪುಟ ಪಟ್ಟಿಯನ್ನು ನೋಡಿ ಸಿದ್ದರಾಮಯ್ಯನವರು ರಣರಣ ಅಂದಿದ್ದಾರೆ, ಬೇಸರಗೊಂಡಿದ್ದಾರೆ. ನಾನು ಹೇಳಿದ್ದೇ ಒಂದು, ಆದರೆ ಇಲ್ಲಿ ಕಳಿಸಿರೋದೇ ಇನ್ನೊಂದು. ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಪರಿಗಣಿಸಿದ್ಯಾಕೆ ಇಲ್ಲಿ ಅನ್ನುವಂಥ ಪ್ರಶ್ನೆ. ಅವರ ಹೆಸರನ್ನು ಯಾಕೆ ಪರಿಗಣಿಸಿದ್ದಾರೆ? ನಾನು ಏನು ಹೇಳಿದ್ನ ಮೊದಲು ಚೇಂಜ್ ಮಾಡ್ರಿ ಪಟ್ಟಿ. ನೋಡಿ, ರಣದೀಪ್ ಸುರ್ಜೇವಾಲಾ ಮೇಲೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಮೊದಲು ಪಟ್ಟಿ ಚೇಂಜ್ ಮಾಡಿ, ನಾನು ಏನು ಹೇಳಿದ್ದೆ, ನಾನು ಹೇಳಿರೋದೇ ಒಂದು, ಇಲ್ಲಿ ಬಂದಿರೋದೇ ಒಂದು ಅಂತ ಆಪ್ತರ ಮುಂದೆ ಬೇಸರವನ್ನು ಹೊರ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಕಾವೇರಿ ನಿವಾಸದಲ್ಲಿ ಬೇಸರವನ್ನು ಹೊರ ಹಾಕಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಮುನಿಯಪ್ಪ, ಮಹದೇವಪ್ಪ, ಭೈರತಿ ಸುರೇಶ್ ಜೊತೆ ಕೂತು ಮಾತುಕತೆಯನ್ನು ನಡೆಸಿದ್ದಾರೆ. ಡಿಕೆ ಸಂಪುಟ ಪಟ್ಟಿಯನ್ನು ನೋಡಿ ಸಿದ್ದರಾಮಯ್ಯನವರು ರಣರಣ ಅಂದಿರುವಂಥದ್ದು, ಕೋಪಗೊಂಡಿದ್ದಾರೆ. ಅಂದರೆ ಇಲ್ಲಿ ನಾನು ಹೇಳಿದ್ದೆ ಒಂದು, ಆದರೆ ಅವರು ಕಳಿಸಿರೋದೇ ಇನ್ನೊಂದು. ನಾವೇ ಬೇರೆ ಹೆಸರುಗಳನ್ನ ಪಟ್ಟಿ ಮಾಡಿಕೊಟ್ಟಿದ್ವಿ, ಆದರೆ ಇಲ್ಲಿ ಬಂದಿರೋದೇ ಬೇರೆ. ಗಾಯತ್ರಿ ಶಾಂತೇಗೌಡ ಹೆಸರನ್ನ ಯಾಕೆ ಪರಿಗಣಿಸಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ನಾನು ಹೇಳಿದ್ನ ಮೊದಲು ಈ ಒಂದು ಏನು ಪಟ್ಟಿ ಇದೆ ಅದನ್ನು ಚೇಂಜ್ ಮಾಡಿ ಅಂತ ಸಿದ್ದರಾಮಯ್ಯ ಹೇಳಿರುವಂಥದ್ದು, ಆಪ್ತರ ಜೊತೆ ಕೂತು ಮಾತನಾಡಿರುವಂಥದ್ದು. ಈಗ ಡಿಕೆ ಸಂಪುಟ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟಿಯನ್ನು ಹೈಕಮಾಂಡ್ ಫೈನಲ್ ಮಾಡಿ ಕಳಿಸಿದೆ. ಈ ಅಂತಿಮ ಪಟ್ಟಿ ಏನಿದೆ ಅದನ್ನು ನೋಡಿ ಸಿದ್ದರಾಮಯ್ಯನವರಿಗೆ ಬೇಸರ ಆಗಿಬಿಟ್ಟಿದೆ. ನಾ ಹೇಳಿದ್ದೇ ಒಂದು, ಆದರೆ ಇಲ್ಲಿ ಅವರು ಕಳಿಸ್ಕೊಟ್ಟಿರೋದೇ ಒಂದು. ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಯಾಕೆ ಪರಿಗಣಿಸಿದ್ದಾರೆ? ನಾ ಹೇಳಿದ್ನ ಪಟ್ಟಿಯನ್ನು ಮೊದಲು ಚೇಂಜ್ ಮಾಡಿ ಅಂತ ಸಿದ್ದರಾಮಯ್ಯನವರು ಇಲ್ಲಿ ಹೇಳಿರುವಂಥದ್ದು. ಚೇಂಜ್ ಮಾಡಿ, ಪಟ್ಟಿ ಪರಿಷ್ಕರಣೆ ಮಾಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಾಗಿ ಪಟ್ಟಿ ಪರಿಷ್ಕರಣೆ ಆಗುತ್ತಾ ಇಲ್ಲಿ? ಅಂದರೆ ಹೆಸರನ್ನು ಗಾಯತ್ರಿ ಶಾಂತೇಗೌಡರಿಗೆ ಸಿಕ್ಕಿರುವಂತಹ ಅವಕಾಶ, ಮಂತ್ರಿಗಿರಿ ಅವಕಾಶ ಕೈ ತಪ್ಪುತ್ತಾ? ಬೇರೆಯವರಿಗೆ ಅವಕಾಶವನ್ನು ಕೊಡ್ತಾರಾ ಅಂತ ಶಾಸಕ ಸ್ಥಾನದ ಆಕಾಂಕ್ಷಿಗಳು ಮಂಡೇಳ್ತಾರೆ. ಯಾಕಂದರೆ ಇಲ್ಲಿ ಸಾಕಷ್ಟು ಜನದ ಹೆಸರು ಮಿಸ್ ಆಗಿರುವಂಥದ್ದು. ತುಂಬ ಜನ ಆಕಾಂಕ್ಷಿಗಳು, 20 ಸಚಿವ ಸ್ಥಾನಕ್ಕೆ 70ರಿಂದ 80 ಜನ ಆಕಾಂಕ್ಷಿಗಳಿದ್ರು. ಹೈಕಮಾಂಡ್ ತಾನೇ ಯಾರಿಗೆ ಕೊಡೋಕ್ಕಾಗುತ್ತೆ? ಇಷ್ಟು ಜನ ಆಕಾಂಕ್ಷಿಗಳಿದ್ರೆ ಯಾರಿಗೆ ಮಣೆ ಹಾಕೋಕ್ಕಾಗುತ್ತೆ ಹೈಕಮಾಂಡ್? ಇದು ಹೈಕಮಾಂಡಿಗೆ ಇದ್ದಂತಹ ದೊಡ್ಡ ತಲೆನೋವು. ಅದಕ್ಕೆ ಇಷ್ಟು ದಿನ ಡಿಲೇ ಆಗಿತ್ತು ಈ ಒಂದು ಕ್ಯಾಬಿನೆಟ್ ವಿಚಾರ. ಕೊನೆಗೂ ಈಗ ಅಂತಿಮ ಪಟ್ಟಿಯನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟಿದೆ ಹೈಕಮಾಂಡ್. ಆದರೆ ಈ ಪಟ್ಟಿಯನ್ನು ನೋಡಿ ಸಾಕಷ್ಟು ಜನ ಅಸಮಾಧಾನಗೊಂಡಿದ್ದಾರೆ. ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರು ಬೇಸರ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪಕ್ಷ ಬಿಟ್ಟು ಪಕ್ಷ ಬಂದವರಿಗೆ ಇಲ್ಲಿ ಮಣೆ ಹಾಕಿದ್ದಾರೆ. 1-2-3 ಬಾರಿ ಗೆದ್ದಂತಹ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹಿರಿಯ ಶಾಸಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಮಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತ. ಈಗ ಸಿದ್ದರಾಮಯ್ಯನವರು ಕೂಡ ಈ ಒಂದು ಪಟ್ಟಿಯನ್ನು ನೋಡಿ ಕೋಪಗೊಂಡಿರುವಂಥದ್ದು. ಅಂದರೆ ನಾನು ಹೇಳಿದ್ದೇ ಒಂದು, ಆದರೆ ಇಲ್ಲಿ ಬಂದಿರುವಂತಹ ಪಟ್ಟಿನೇ ಒಂದು ಅಂತ ಸುರ್ಜೇವಾಲಾ ಮೇಲೆ ಈಗ ಕೋಪಗೊಂಡಿರುವಂಥದ್ದು ಸಿದ್ದರಾಮಯ್ಯನವರು. ಮೊದಲು ಪಟ್ಟಿಯನ್ನು ಚೇಂಜ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ಹೇಳಿರುವಂಥದ್ದು ಸಿದ್ದರಾಮಯ್ಯನವರು ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಪರಿಗಣಿಸಿದ್ಯಾಕೆ ಇಲ್ಲಿ? ಅವರ ಹೆಸರನ್ನು ಮೊದಲು ಈ ಒಂದು ಪಟ್ಟಿಯನ್ನು ಚೇಂಜ್ ಮಾಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೂತನ ಸಚಿವರ ಪದಗ್ರಹಣಕ್ಕೆ ಸಿದ್ದರಾಮಯ್ಯ ಬರ್ತಾರಾ ಬರಲ್ವಾ ಅನ್ನುವಂಥ ಪ್ರಶ್ನೆ. ಪದಗ್ರಹಣಕ್ಕೆ ಸಿದ್ದರಾಮಯ್ಯ ಬರ್ತಾರಾ ಅಥವಾ ಗೈರಾಗ್ತಾರಾ? ಯಾಕಂದ್ರೆ ಪಟ್ಟಿ ನೋಡಿ ಅವರು ಬೇಸರ ಆಗಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ 12 ಮಂದಿಗೆ ಸಚಿವ ಸ್ಥಾನ ತಪ್ಪಿದೆ. ಇಲ್ಲಿ ಈಗಾಗಲೇ ಸುರ್ಜೇವಾಲಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ. ತೀವ್ರ ಬೇಸರಕ್ಕೆ ಒಳಗಾಗಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಚಿವರ ಪಟ್ಟಿಯನ್ನು ನೋಡಿ ಹೈಕಮಾಂಡ್ ಪಟ್ಟಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬೇಸರಗೊಂಡಿದ್ದಾರೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯರನ್ನ ಗಾಯತ್ರಿ ಶಾಂತೇಗೌಡ ಭೇಟಿಯಾಗಿದ್ದಾರೆ. ನನ್ನ ಪರವಾಗಿ ನಿಲ್ಲಿ ಎಂದು ಕಣ್ಣೀರು ಹಾಕಿದ್ದಾರೆ ಗಾಯತ್ರಿ ಶಾಂತೇಗೌಡ. ನೂತನ ಸಚಿವರ ಪದಗ್ರಹಣಕ್ಕೆ ಹಾಗಾದ್ರೆ ಸಿದ್ದರಾಮಯ್ಯ ಬರ್ತಾರಾ ಇಲ್ವಾ? ಯಾಕಂದ್ರೆ ಈಗ ಏನು ಪಟ್ಟಿ ರಿಲೀಸ್ ಆಗಿದೆ, ಈ ಪಟ್ಟಿ ನೋಡಿ ಸಿದ್ದರಾಮಯ್ಯನವರು ಬೇಸರಗೊಂಡಿರುವಂಥದ್ದು. ಹಾಗಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಬರ್ತಾರಾ ಅಥವಾ ಗೈರಾಗ್ತಾರಾ ಅಂತ ಸಿದ್ದರಾಮಯ್ಯನವರ ಒಂದು ಪಟ್ಟಿಯಲ್ಲಿ, ಅಂದರೆ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಯಾರೆಲ್ಲ ಇದ್ರು ಸಿದ್ದರಾಮಯ್ಯ ಕೊಟ್ಟಿರುವಂತಹ ಪಟ್ಟಿಯಲ್ಲಿ 12 ಸಚಿವರಿಗೆ ಸ್ಥಾನ ಕೈತಪ್ಪಿರುವಂಥದ್ದು ಕ್ಯಾಬಿನೆಟ್ನಲ್ಲಿ. ಅಂದರೆ ಹಿಂದೆ
ಯಾರೆಲ್ಲ ಇದ್ದರು ಸಿದ್ದರಾಮಯ್ಯನವರ ಕ್ಯಾಬಿನೆಟಲ್ಲಿ ಅಂಥವ್ರಿಗೆ 12 ಜನಕ್ಕೆ ಈಗ ಸಚಿವ ಸ್ಥಾನ ಕೈತಪ್ಪಿದೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ಬೇಸರ ಆಗಿರುವಂಥದ್ದು. ಈಗಾಗಲೇ ರಣದೀಪ್ ಸುರ್ಜೇವಾಲಾರವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ. ಈ ಪಟ್ಟಿಯನ್ನು ನಾನು ಫೈನಲ್ ಅಂದರೆ ನಾನು ಹೇಳಿದ್ನ ಈ ಪಟ್ಟಿಯನ್ನು ನಾವು ಹೇಳಿರೋದೇ ಒಂದು, ಇಲ್ಲಿ ಬಂದಿರೋದೇ ಒಂದು ಅಂತ ಹೇಳಿ ಸಿದ್ದರಾಮಯ್ಯ ಇಲ್ಲಿ ಬೇಸರಗೊಂಡಿರುವಂಥದ್ದು. ಜೊತೆಗೆ ಏನು ಗಾಯತ್ರಿ ಏನಿದ್ದಾರೆ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ನೀಡಿ ಅವರನ್ನು ಮಾತನಾಡಿಸಿದ್ದಾರೆ. ಅಂದರೆ ಅವ್ರ ಹತ್ರ ಮನವಿ ಮಾಡಿಕೊಂಡಿದ್ದಾರೆ, ನನ್ನ ಪರವಾಗಿ ನಿಲ್ಲಿ, ನನ್ನ ಬೆನ್ನಿಗೆ ನಿಲ್ಲಿ ಅಂತ ಹೇಳಿ ಅವರನ್ನು ಭೇಟಿಯಾಗಿ ಮಾತನಾಡಿದ್ದಾರೆ. ನೋಡಬೇಕು ಏನಾಗುತ್ತೆ, ಏನು ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಈ ವಿಚಾರವಾಗಿ. ಇಲ್ಲಿ ಸಚಿವರ ಪದಗ್ರಹಣಕ್ಕೆ ಸಿದ್ದರಾಮಯ್ಯನವರು ಬರ್ತಾರಾ ಅಥವಾ ಗೈರಾಗ್ತಾರಾ, ಏನಾಗುತ್ತೆ? ಯಾಕಂದರೆ ಈ ಪಟ್ಟಿ ಏನು ರಿಲೀಸ್ ಆಗಿದೆ ಇದರಲ್ಲಿ ಸಾಕಷ್ಟು ಗೊಂದಲ ಇರುವಂಥದ್ದು, ಬಂಡೇಳ್ತಾ ಇರುವಂಥದ್ದು ಶಾಸಕರು. ಹಾಗಾಗಿ ತೀವ್ರ ಕುತೂಹಲಕಾರಿಯಾಗಿದೆ. ಏನಾಗುತ್ತೆ, ಪಟ್ಟಿ ಪರಿಷ್ಕರಣೆ ಆಗುತ್ತಾ, ಹಿಂದೆ ಸಚಿವರ ಪದಗ್ರಹಣ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳಿರುವಂಥದ್ದು. ಇನ್ನು ಕೇವಲ 1 ಗಂಟೆ ಮಾತ್ರ ಬಾಕಿ ಇರುವಂಥದ್ದು ಸಚಿವರ ಪದಗ್ರಹಣಕ್ಕೆ. ಆದರೆ ಪಟ್ಟಿಯಲ್ಲಿ ಗೊಂದಲ ಕೂಡ ಉಂಟಾಗಿದೆ. ಏನಾಗುತ್ತೆ ಅಂದರೆ ಪರಿಷ್ಕರಣೆ ಆಗುತ್ತಾ, ಇಲ್ಲಿ ಪಟ್ಟಿ ಪರಿಷ್ಕರಣೆ ಆಗುತ್ತಾ ಅಂತ ಡಿ ಕೆ ಶಿವಕುಮಾರ್ ಅವರು ಲೋಕಭವನಕ್ಕೆ ಕರೆ ಮಾಡಿ ಹೇಳಿರುವಂಥದ್ದು. ಈ ಕಳಿಸಿರುವಂತಹ ಪಟ್ಟಿಯನ್ನು ಅಂತಿಮ ಮಾಡಬೇಡಿ, ಮತ್ತೊಂದು ಪಟ್ಟಿಯನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಪಟ್ಟಿ ಪರಿಷ್ಕರಣೆ ಆಗುತ್ತಾ? ಇಲ್ಲಿ ಗಾಯತ್ರಿ ಅವರಿಗೆ ಏನು ಮಂತ್ರಿಗಿರಿ ಏನು ಇವಾಗ ಸಿಕ್ಕಿದೆ ಅದು ಕೈ ತಪ್ಪುತ್ತಾ ಅನ್ನುವಂಥ ಪ್ರಶ್ನೆ ಇದೆ.